ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡ್ ಕೊಡ್ತಾ ಇದ್ದೀವಿ. ಈ ಒಂದು ಆಮ್ಲ ಅಥವಾ ಅಮಲಕ್ಕಿ ಅಥವಾ ಬೆಟ್ಟನೆಲ್ಲಿಕಾಯಿ, ಇದು ಮೊನ್ನೆ ಎಪಿಸೋಡ್ ಹೇಳ್ದಂಗೆ ಇದು ಮನೆಗಿದ್ದರೆ ಟ್ಯಾಬ್ಲೆಟ್ ಇದ್ದಂಗೆ ಭಾಳ ಮುಖ್ಯ. ಆದರೆ ನೆಗಡಿ ಇದ್ದಾಗ ಮಾತ್ರ ಇದನ್ನು ಸೇವನೆ ಮಾಡೋಕ್ಕೆ ಹೋಗಬಾರ್ದು. ಆ ನೆಗಡಿ ಹೋದ್ಮೇಲೆ ಸ್ವಲ್ಪ ಮತ್ತೆ ಮುಂದುವರಿಸ್ಕೋಬೋದು. ಕಾರಣ ಕೊರೋನಾ ಅಂತ ಮತ್ತೆ ಶುರುವಾಗಿದೆ. ಪ್ರತಿಯೊಬ್ಬರು ಇದನ್ನು ಲಭ್ಯವಿದ್ದಾಗ ಸೇವನೆ ಮಾಡ್ತಾ ಬನ್ನಿ. ಒಂದೊಂದು ತೊಂದರೆ ಇಲ್ಲ. ಆ ವಿಟಮಿನ್ ಸಿ ರಿಚ್ ಜಾಸ್ತಿ ಇದೆ. ಆ ಕೊರೋನಾ ನಮ್ಮ ಹತ್ರಕ್ಕೆ ಬರಲ್ಲ. ಇದರಲ್ಲಿ ಅನೇಕ ರೀತಿಯ ರಸಾಯನಗಳಿದೆ, ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ. ವಾತ ಪಿತ್ತ ಈ ಮೂರು ತ್ರಿದೋಷ ಅಂತೀವಿ. ಈ ಮೂರನ್ನು ಸಮನ ಮಾಡೋ ಶಕ್ತಿ ಇದಕ್ಕಿದೆ. ಮತ್ತು ಮ್ಯಾಂಗ್ನೀಸ್ ಇದೆ, ಮೆಗ್ನೀಸ್ ಇದೆ. ಎಲ್ಲ ರೀತಿಯ ರಸಾಯನಗಳು ಇದರಲ್ಲಿ ಅಡಕವಾಗಿದೆ. ನೋಡಿ, ಇದು ಸೇವನೆ ಮಾಡ್ತಾ ಬಂದರೆ ನಮ್ಮ ಆಯುಸ್ಸು ವೃದ್ಧಿ ಮಾಡ್ತದೆ. ಆಯುಸ್ಸು ವೃದ್ಧಿ ಅಂದರೆ ಕಾಯಿಲೆ ರಹಿತ ಇದ್ದವರೆಲ್ಲ ಆಯುಸ್ಸು ಚೆನ್ನಾಗಿದೆ ಅಂತಲೇ. ನಮ್ಮ ಬುದ್ಧಿಶಕ್ತಿ ಜಾಸ್ತಿ ಮಾಡ್ತದೆ. ಈ ವಯಸ್ಸಾದರೂ ಸಹ ವಯಸ್ಸಾಗಿದೆ ಅಂತ ಕಾಣಿಸಲ್ಲ, ಯೌವನವನ್ನು ತೋರಿಸುತ್ತೆ. ಈ ಚರ್ಮ ರೋಗಗಳು, ತುರಿಕೆ ಇತ್ಯಾದಿಗಳು ಮಾಯ ಮಾಡ್ತದೆ. ಜೀರ್ಣಕ್ರಿಯೆ, ಗ್ಯಾಸ್ಟ್ರಿಕ್ ಇವೆಲ್ಲ ತೆಗಿತದೆ. BP, ಶುಗರ್ ಎಲ್ಲ ತೆಗಿತದೆ. ಹೆಣ್ಣು ಮಕ್ಕಳಿಗೆ ಕೂದಲಿರುವ ಒಂದು ಇದಿದ್ದರೆ ಅದನ್ನು ನಿವಾರಣೆ ಮಾಡ್ತದೆ. ರೋಗ ನಿರೋಧಕ ಜಾಸ್ತಿ ಮಾಡ್ತದೆ. ಕ್ಯಾನ್ಸರ್ ನಿವಾರಕ, ಆಂಟಿ ಆಕ್ಸಿಡೆಂಟ್. ಮತ್ತು ಹಾರ್ಟ್ಗೆ ಒಳ್ಳೆಯದು. ಈ ಬ್ಲ್ಯಾಕೇಜ್ ಇದ್ದರೆ ಏನಾದರೂ ನರ್ವ್ಸಲ್ಲಿ ಅದನ್ನು ನಿವಾರಣೆ ಮಾಡೋ ಶಕ್ತಿ ಅದಕ್ಕಿದೆ. ಮತ್ತು ವೆಯ್ಟ್ ಲಾಸ್, ಇಮ್ಯುನಿಟಿ ಜಾಸ್ತಿ ಮಾಡ್ತದೆ. ಈ ಹಾರ್ಟ್ಗೆ ಪ್ರತಿಯೊಂದು ತ್ವಚೆಗೂ ಭಾರಿ ಅನುಕೂಲಕರ ಇದು. ಇವೆಲ್ಲ ಇದರಲ್ಲಿ ಅಡಕವಾಗಿದೆ. ಅದನ್ನು ನಾವು ತಿಳ್ಕೋಬೇಕು. ತಿಳ್ಕೊಂಡು ಅದನ್ನು ಸೇವನೆ ಮಾಡ್ತಾ ಬಂದರೆ ಯಾವುದೇ ರೀತಿಯಲ್ಲಿ ನಮಗೆ ಅನೇಕ ಅನುಕೂಲವಿದೆ. ಈ ಭೂಲೋಕದಲ್ಲಿ ಇದು ಅಮೃತ ಅಂತ, ಬೆಟ್ಟನೆಲ್ಲಿಕಾಯಿ ಭೂಲೋಕದ ಅಮೃತ ಅಂತ ಕರೀತಾರೆ. ರಕ್ತ ಗಟ್ಟಿ ಇದ್ದರೆ ತಿಂದು ಮಾಡ್ತದೆ. ಆದರೆ ತಿನ್ನಿದ್ದವರು ಮತ್ತೆ ಇದನ್ನು ಸೇವನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಕೆಲವರು ಟೆಸ್ಟ್ ಮಾಡ್ಕೊತಾರಲ್ಲ ತಿಂದಿದ್ರಿ. ಯಾಕಂದರೆ ಅದು ಏನಾದರೂ ಗಾಯಗೆ ಆದಾಗ ಅದು ರಕ್ತ ಸೋರ್ತಾ ಇರ್ತದೆ. ಅದು ಕ್ಲಾಟ್ ಆಗಲಿಂದ ಭಾರಿ ತೊಂದರೆ ಆಗುತ್ತೆ. ನೋಡಿಕೊಂಡು ಇದು ಮಾಡಿ. ರಕ್ತ ಶುದ್ಧೀಕರಣ ಆಗ್ತದೆ. PCOD ಹೆಣ್ಮಕ್ಳಿಗೆ ಈ ಕರಳಲ್ಲಿ ಏನಾದರೂ ಮಳ ಸ್ವಲ್ಪ ಅಡಕವಾಗಿದ್ದರೆ ಅದನ್ನು ತೆಗೆಯೋ ಶಕ್ತಿ ಇದಕ್ಕಿದೆ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಲಭ್ಯ ಮಾಡುತ್ತದೆ. ಇಷ್ಟೆಲ್ಲ ಇರುವಂತಹ ಈ ಒಂದು ಬೆಟ್ಟನೆಲ್ಲಿಕಾಯಿನ ನಾವು ಯಾಕೆ ಸೇವನೆ ಮಾಡಬಾರ್ದು? ಪ್ರತಿಯೊಬ್ಬರು ಸೇವನೆ ಮಾಡಬೇಕಿದು. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಮುಂದಿನ ಒಂದು ಭಾಗದಲ್ಲಿ ಅನೇಕ ರೀತಿ ಏನೇನು ಸತ್ವಗಳಿದೆಯೇ, ಏನೇನು ಯಾವುದಕ್ಕೆ ಉಪಯೋಗಿಸ್ಕೋಬೇಕು ತಿಳಿಸ್ಕೊಡಲಾಗುತ್ತೆ. ನಮಸ್ಕಾರ ಸ್ನೇಹಿತರೆ.